ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನೊಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇದು 1977ರಲ್ಲಿ ಬಂದಿರೋದು. ಫಸ್ಟ್ ಇದ್ದಿದ್ದೇ ಒಂದು ಕಡೆ, ಈಗಂತೂ ಇನ್ನೊಂದು ಕಡೆ ಅದ್ಧೂರಿಯಾಗಿ ಮಾಡಿದ್ದಾರೆ. ಸಿಕ್ಕಾಬಡೆ ಗ್ರ್ಯಾಂಡ್ ಓಪನಿಂಗ್ ಕೂಡ ಕೊಟ್ಟಿದೆ. ನಮ್ಮ ಶಿವಣ್ಣ ಅವರು ಇದನ್ನು ಓಪನ್ ಮಾಡಿರೋದು. ಆಲ್ರೆಡಿ ನೀವು ಸಾಕಷ್ಟು ಕಡೆ ಇದನ್ನು ನೋಡಿರ್ತೀರಿ. ಅಂತಹ ಒಂದು ಸೂಪರ್ ಡೂಪರ್ ಹೋಟ್ಲಿಗೆ ಕರ್ಕೊಂಬರ್ತೀನಿ. ಇದು 1977ರಿಂದ ಇಲ್ಲಿನ ಮಸಾಲೆ ದೋಸೆಗೆ ಅದರದೇ ಆದ ಫ್ಯಾನ್ ಬೇಸ್ ಇದೆ. ಇವಾಗಲೇ ನಿಮಗೆ ಗೊತ್ತಾಗಿರುತ್ತೆ ಈ ಹೋಟ್ಲ್ ಯಾವುದು, ನಾನು ಎಲ್ಲಿಗೆ ಬಂದಿದ್ದೀನಿ, ಯಾವ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಬನ್ನಿ, ಇವತ್ತು ನಾನು ಶೇಷಾದ್ರಿಪುರಮಲ್ಲಿರುವಂತಹ ಚಾಲುಕ್ಯ ಸಾಮ್ರಾಟ್ಗೆ ಹೋಗ್ತಿದ್ದೀನಿ. ನಮಸ್ಕಾರ, ನನ್ನ ಹೆಸರು ದಿನೇಶ್ ನಾಯಕ್ ಅಂತ. ನಾನು ಈ ಹೋಟ್ಲಿನ ಜನರಲ್ ಮ್ಯಾನೇಜರ್ ಆಗಿದ್ದೀನಿ. 1977ನೇ ಇಸ್ವಿಯಲ್ಲಿ ನಮ್ಮ ಈ ಹೋಟ್ಲು ಮೊದಲು ಪ್ರಾರಂಭವಾಗಿದ್ದು, ಮಾರುತಿ ಶಾನ್ಭಾಗ್ ಅನ್ನೋರು ಈ ಹೋಟ್ಲನ್ನ ಅವರು ಪ್ರಾರಂಭ ಮಾಡಿದ್ದು. ನಂತರ ಸೆಪ್ಟೆಂಬರ್ 22ಕ್ಕೆ ಅದು ನಮ್ಮ ಚಾಲುಕ್ಯ ಸರ್ಕಲ್ ಇರೋ ಹೋಟ್ಲು ಬಂದಾಯಿತು. ಅದರ ನಂತರ ನಾವು ಚರ್ಚ್ ಸ್ಟ್ರೀಟಲ್ಲಿ ಚಿಕ್ಕದಾಗಿ 23ಯಲ್ಲಿ ಒಂದು ಮಾಡಿದ್ವಿ. ಬಟ್ ಭಾಳ ಜನರು ಇದನ್ನು ಭಾಳ ಚಿಕ್ಕದಾಗತ್ತೆ, ನಮಗೆ ಆ ಥರ ಸರ್ವಿಸ್ ಕೊಡೋಕ್ಕೆ ಸಿಗ್ತಾ ಇಲ್ಲ ನಿಮ್ಮದು ಸರ್ವಿಸ್ಗಳು ಅಂತ ಹೇಳಿದಾಗ ನಾವು ಈಗ 3 ದಿನ ಆಯಿತು ಇದನ್ನು ಓಪನ್ ಮಾಡಿ. 24ರಿಂದ ಇನಾಗ್ರೇಷನ್ ಮಾಡಿದ್ವಿ. 25ರಿಂದ ಇದನ್ನು ನಾವು ಜನರಿಗೆ ಇದು ಮಾಡ್ತಾಯಿದ್ವಿ, ಸರ್ವಿಸ್ ಕೊಡ್ತಾಯಿದ್ವಿ ಇಲ್ಲಿ. ಬಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ಚಾಲುಕ್ಯ ಸಾಮ್ರಾಟ್ ಅನ್ನೋದು ಒಂದು ಚಾಲುಕ್ಯ ಪಾರಂಪರ್ಯವಾಗಿ ಅವರು ಬಂದಿದ್ದಂಥ ಒಂದು ಏನಿದೆ, ಇಮ್ಮಡಿ ಪುಲಿಕೇಶಿ ಆಗಲಿ, ಸತ್ಯಾಶಯ ಪುಲಿಕೇಶಿ ಆಗಲಿ, ಅವರ ಇದರಲ್ಲೇ ನಾವು ಇದನ್ನೆಲ್ಲ ಇದು ಮಾಡಿದ್ದೀವಿ. ಒಂದು ಚಾಲುಕ್ಯ ಸರ್ಕಲ್ ಅಂತಲೇ ಚಾಲುಕ್ಯ ಹೋಟ್ಲು ಒಂದು ತುಂಬ ಫೇಮಸ್ ಆಗಿತ್ತು. ಇವಾಗ ಜಸ್ಟ್ ಶೇಷಾದ್ರಿಪುರಮಲ್ಲಿ ಬಂದಿದ್ದೆ. ಲಾಸ್ಟ್ 4 ಡೇಸ್ ಇದು ಓಪನ್ ಆಗಿ. ತುಂಬ ಕ್ರೌಡ್ ಇದೆ. ಒಳ್ಳೆ ಮಸಾಲೆ ದೋಸೆ ಇರಲಿ, ಕಾಫಿ ಇರಲಿ, ರವಾ ಇಡ್ಲಿ ಇರಲಿ, ಲಘುಹಾರ ಇರಲಿ, ಚಾಲುಕ್ಯ ಭೋಜನ ತುಂಬ ಫೇವ್ರೇಟು, ತುಂಬ ಕಂಫರ್ಟಬಲ್ ಹೋಮ್ ಫುಡ್ ಥರ ಇದೆ. ನಮಸ್ಕಾರ ಬ್ಯಾಂಗ್ಳೂರು. ನಮ್ಮ ಬ್ಯಾಂಗ್ಳೂರಲ್ಲಿ ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಚಾಲುಕ್ಯ ಸಮ್ರಾಟ್. ಒನ್ ಆಫ್ ಎವ್ರಿಬಡೀಸ್ ಫೇವ್ರೆಟ್ ಇನ್ ಆ್ಯಂಡ್ ಔಟ್ ಆಫ್ ಬ್ಯಾಂಗ್ಳೂರ್. Amazing dosa, quality, taste is all served from excellent all the years. And cozy ambience, you'll feel like you have entered into a totally new Chalukya. And service is fast, giving you a 5-star. Please go ahead, everybody. Please come and do visit. ಇದು ನೀವು ಕಾಣ್ತಾ ಇದೆಯಲ್ಲ ನಮ್ಮ ಹಿಂದುಗಡೆ, ಇದು ಬಂದುಬಿಟ್ಟು ಚಾಲುಕ್ಯ ಸಂಸ್ಥಾನ. ಇದೊಂದು ನರ್ಮದಾ ನದಿ ಮೇಲೆಗಡೆ ಹರ್ಷವರ್ಧನ ರಾಜ್ಯಭಾರ ಇತ್ತು. ಅದರ ಕೆಳಗಡೆ ಗೋದಾವರಿವರೆಗೆ ನಮ್ಮ ಇಮ್ಮಡಿ ಪುಲಿಕೇಶಿ ಆಗಿತ್ತು. ಅದನ್ನು ನಾವಿಲ್ಲಿ ಮಾಡಿದ್ದೀವಿ. ಇನ್ನೊಂದು ನಮ್ಮದು ಅಲ್ಲಿ ಬಾದಾಮಿ ದೇವಸ್ಥಾನ. ಚಾಲುಕ್ಯ ಅಂದ ಕೂಡಲೇ ಎಲ್ಲ ಜನರ ಮನಸ್ಸಿಗೆ ಬರೋದೇ ಮಸಾಲೆ ದೋಸೆ, ರವಾ ಇಡ್ಲಿ, ಬಾದಾಮ್ ಹಲ್ವಾ ಮತ್ತು ಕಾಫಿ. ಪ್ರತಿಯೊಬ್ಬರು ನಮ್ಮ ಯಾರು ಗ್ರಾಹಕರು ಬರ್ತಾಯಿದ್ದಾರೆ, ನಮ್ಮ ಗೆಸ್ಟ್ಗಳು ಬರ್ತಾಯಿದ್ದಾರೆ, ಪ್ರತಿಯೊಬ್ಬರು ಹೇಳೋದಷ್ಟೇ, ಬಾದಾಮ್ ಹಲ್ವಾ ತುಂಬ ಚೆನ್ನಾಗಿದೆ, ರವಾ ಇಡ್ಲಿ ಚೆನ್ನಾಗಿದೆ, ಆಮೇಲೆ ಮಸಾಲೆ ದೋಸೆ ಚೆನ್ನಾಗಿದೆ, ಕಾಫಿ ಚೆನ್ನಾಗಿದೆ. ಭಾಳಷ್ಟು ಜನ ಇವಾಗ ನಮಗೆ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ವಿ, 93 ವರ್ಷದವರೊಬ್ಬರು ಬಂದಿದ್ದಾರೆ, 80 ವರ್ಷದವರೊಬ್ಬರು ಬಂದಿದ್ದಾರೆ. ಅವ್ರು ಹೇಳೋದಷ್ಟೇ, ನಮ್ಗೆ ಹಳೆ ಬಾಂಧವ್ಯ ಇತ್ತು ರೀ, ನಾವು ಏನೋ ಕಳ್ಕೊಂಡಿದ್ವಿ ಅನ್ನೋ ಭಾವನೆ ಬರ್ತಾಯಿತ್ತು, ಮನೆ ಥರ ಇತ್ತು, ನಮಗೆ ತುಂಬ ಒಳ್ಳೆಯದಾಯಿತು ನೀವು ಇಲ್ಲಿ ಓಪನ್ ಮಾಡಿದ್ದು, ಖುಷಿ ಆಗ್ತಿದೆ ನಮಗೆ. ಅದೇ ಥರ ಇದೆ ಮಸಾಲೆ ದೋಸೆ. ಮಧ್ಯಾಹ್ನ ಕೆಲವು ಲಘುಹಾರ ಕೊಟ್ವಿ, ಅವರು ಅದನ್ನೇ ಹೇಳಿದ್ರು, ರಸಮ್ ಆಗಲಿ ಸಾಂಬಾರಾಗಲಿ ತುಂಬ ಚೆನ್ನಾಗಿದೆ. ಹಳೇ ನೆನಪು ಬಂತು ನಮಗೆ. ಚಾಲುಕ್ಯ ಇದು ನಮಗೆ ಹಳೆ ಹೋಟೆಲು. ಈಗ ತುಂಬಾ ಡಿಫ್ರೆಂಟಾಗಿ, ತುಂಬ ಈಗ ಲೇಟೆಸ್ಟಾಗಿ ತಿಂಡಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಇಂಟೀರಿಯರ್ಸ್, ಡೆಕೋರೇಷನ್ಸ್, ಸರ್ವಿಸ್ ಎಲ್ಲದೂ ತುಂಬ ಚೆನ್ನಾಗಿದೆ. ಎಲ್ಲ ಆಹಾರಗಳು ತುಂಬ ಶುಚಿಯಾಗಿದ್ದಾವೆ. ಎಲ್ಲ ಹೈಜೆನಿಕ್ ಇದೆ. ಒಳ್ಳೆ ಹೋಟೆಲ್. ಮೊದಲಿನ ಸಿಗ್ನೇಚರ್ ಡಿಶ್ಶೇ ನಮ್ಮದು ಇದು 3: ಬಾದಾಮ್ ಹಲ್ವಾ, ಮಸಾಲೆ ದೋಸೆ ಮತ್ತು ರವಾ ಇಡ್ಲಿ, ಕಾಫಿ. ಸೊ ಈಗಲೂ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದಷ್ಟು ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ಜನರಿಗೆ ಸೇವೆಯನ್ನು ಕೊಡ್ತೀವಿ. ಆದಷ್ಟು ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಯಾಕೆಂದರೆ ಇದು ಆಲದ ಮರ, ಚಾಲುಕ್ಯ ಸಾಮ್ರಾಟ್ ಅನ್ನೋದು ಒಂದು ದೊಡ್ಡ ಆಲದ ಮರ. ಇದನ್ನು ಹಾಕಿದವರು ಮಾರುತಿ ಶಾನ್ಭಾಗ್ ಅನ್ನೋರು. ಈಗ ಅದನ್ನು ಮತ್ತೆ ನಮ್ಮ ಸಂತೋಷ್ ಶಾನ್ಭಾಗ್ ಅವರು ಮತ್ತು ವಸಂತ್ ಕುಮಾರ್ ಅವರು ಅದನ್ನು ಕಂಟಿನ್ಯೂ ಮಾಡಿಕೊಂಡು ನಾವು ಅವರಿಗೆಲ್ಲರಿಗೂ ಬೆಂಬಲವಾಗಿ ನಿಂತೀವಿ. ಇದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಅದೇ ಥರ ಶುಚಿಯನ್ನು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮಲ್ಲಿ. ನಾವು ಇಲ್ಲಿ ಹೊಸದಾಗಿ ಓಪನ್ ಮಾಡಿದಿರುವಂಥ ಶೇಷಾದ್ರಿಪುರಮಲ್ಲಿ ನಾವು ಕೆಳಗಡೆಗೆ QSR ಅಂತ ಸೆಲ್ಫ್ ಸರ್ವಿಸ್ ಮಾಡಿದ್ದೀವಿ. ಮೊದಲನೇ ಮಹಡಿಯಲ್ಲಿ
ನಾವು ಜನರಿಗೆ ಫೈನ್ ಡೈನ್ ಥರ ಮಾಡಿದ್ದೀವಿ. ಇದ್ರ ಮೇಲುಗಡೆ ಇನ್ನೊಂದು ಫ್ಲೋರ್ ಇದೆ. ಸೊ ಅಲ್ಲಿ ನಾವು ಪಾರ್ಟಿ ಹಾಲ್ ಮಾಡಿದ್ದೀವಿ, ಬ್ಯಾಂಕ್ವೆಟ್ ಹಾಲ್ ಥರ. ಬ್ಯಾಂಕ್ವೆಟ್ ಹಾಲಲ್ಲಿ ನಾವು ಒಂದು 12 ಅಡಿ ಒಂದು ಮಹಾವಿಷ್ಣುವಿನ ಒಂದು ಮೂರ್ತಿನ ಇಟ್ಟಿದ್ದೀವಿ. ಸೊ ಅದು 275 kg ತೂಕ ಇದೆ ಅದು. ಆಮೇಲೆ ನಾವು ಸರ್ವಿಸ್ ಹಾಲಲ್ಲಿ ನಮಗೆ ಒಂದು ಬಾಂಧವ್ಯ ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ದು ಒಂದು ಬಾಂಧವ್ಯ ಇದೆ ಇಲ್ಲಿ. ಅವ್ರು ಯಾವತ್ತೂ ಬಂದು ದೋಸೆ ತಿಂತಿದ್ದರು. ಸೊ ಹಾಗಾಗಿ ಅವರ ನೆನಪು ಕೂಡ ಇಲ್ಲಿ ಮೊದಲಿಂದನೂ ಇದೆ. ಸೊ ಹಾಗಾಗಿ ನಾವಿಲ್ಲಿ ನಮ್ಮ ಎಂಟ್ರೆನ್ಸಲ್ಲಿ ಬಲಬದಿಗೆ ನಾವು ಇಮ್ಮಡಿ ಪುಲಕೇಶಿಯ ಒಂದು ಇದನ್ನು ಹಾಕಿದ್ದೀವಿ, ಅಂದರೆ ಪೇಂಟಿಂಗನ್ನು ಮಾಡಿದ್ದೀವಿ. ಅದೆಲ್ಲ ನೀವು ನೋಡ್ಬೋದು. ಅದೆಲ್ಲ ಮೊನ್ನೆ 24ನೇ ತಾರೀಕಿಗೆ ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಆವಾಗ ಶಿವಣ್ಣ ಬಂದಿದ್ದರು. ಅವರು ಕೂಡ ಅದನ್ನೇ ಹೇಳಿದ್ರು, ಇದು ನಮ್ಮ ಮನೆ ಥರ, ನಮ್ಗೆ ಹಳೆ ಬಾಂಧವ್ಯ ಇದೆ, ಅವರು ಅವ್ರ ಮಕ್ಕಳು ಎಲ್ಲ ದೋಸೆ ತಿನ್ನೋಕ್ಕೆ ಬರ್ತಾಯಿದ್ದೀವಿ ಅಂತಲೂ ಹೇಳಿದ್ರು. ಇದನ್ನೆಲ್ಲ ಕೇಳಿ ನಮಗೆ ಭಾಳ ಖುಷಿಯಾಯಿತು. ಅವರ ಆಶೀರ್ವಾದ ಹಿಂಗೆ ನಮ್ಮ ಮೇಲೆ ಇರಲಿ ಅಂತ ನಾವು ಕೇಳ್ಕೊತೀವಿ. ಈಗ ನಮ್ಮ ಹೊಸದಾಗಿ ಓಪನ್ ಆಗಿರೋದು ಚಾಲುಕ್ಯ ಸಾಮ್ರಾಟ್ ನೆಹರು ಸರ್ಕಲ್ ಶೇಷಾದ್ರಿಪುರಮಲ್ಲಿ ಆಗಿದ್ದೀವಿ. ಇದರಲ್ಲಿ 3 ಫ್ಲೋರ್ಗಳಿದೆ. ನಿಮ್ಗೆ ಹೇಳ್ದಂಗೆ ನಾನು QSR ಫಸ್ಟ್ ಫ್ಲೋರಲ್ಲಿ ಫೈನ್ ಡೈನು, ಸೆಕೆಂಡ್ ಫ್ಲೋರಲ್ಲಿ ಪಾರ್ಟಿ ಹಾಲ್ ಇದೆ, ಬ್ಯಾಂಕ್ವೆಟ್ ಹಾಲು. ಈಗ 3 ದಿನ ಆಯಿತು ನಾವು ಇದನ್ನು ಓಪನ್ ಮಾಡಿ. ಇಲ್ಲಿ ಎಲ್ಲ ಸಹಕಾರ, ನಾನು ನಮ್ಮ ಜೊತೆಗೆ ಓನರ್ಗಳಾಗಲಿ, ಸಂತೋಷ್ ಶಾನ್ಭಾಗ್ ಅವರಾಗಲಿ, ವಸಂತ್ ಕುಮಾರ್ ಅವರಾಗಲಿ, ನಾವು ಮತ್ತು ನಮ್ಮೆಲ್ಲ ಟೀಮ್ ಮ್ಯಾನೇಜರ್ಗಳಾಗಲಿ, ಟೀಮ್ ವರ್ಕರಾಗಲಿ, ಶಶಾಂತ್ ಅಂತ, ರಾಘವೇಂದ್ರ ನಾಗೂರ್, ಸಂತೋಷ್ ಹೆಗಡೆ, ಹಾಗೆ ಎಲ್ಲ ವರ್ಕರ್ಸ್ಗಳು. They have done it in a very innovative and a very impressive way. Quick service ಇದೆ, that's very important for a customer. ಸೊ ನಮಗಿಲ್ಲಿ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಅವಾಗ ಹೇಗಿತ್ತು ಟೇಸ್ಟು ಹಾಗೆ ಮೇಂಟೈನ್ ಮಾಡಿದ್ದಾರೆ. ದೇರ್ ನೋ ಚೇಂಜ್ ಇನ್ ದ ಟೇಸ್ಟ್ ಅಟ್ ಆಲ್. ಸೊ ಅದೇ ಇನ್ನೇನು ಬೇಕು ಕಸ್ಟಮರ್ಗೆ, ಟೇಸ್ಟ್ ಬೇಕು ಮತ್ತು ಕ್ವಿಕ್ ಸರ್ವಿಸ್ ಬೇಕು. ಸೊ ಹೋಪ್ ದಿಸ್ ಕಂಟಿನ್ಯೂಸ್ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್. In a place where they told you what to chase, told you how to run the race, every move was on the page, but I didn't like their way, had to fight and misbehave, had to find a way to change, had to leave to find my way. ಈ ಚಾಲುಕ್ಯ ಸಾಮ್ರಾಟ್ ಹೋಟೆಲ್ಗೆ ಬಂದರೆ ನಾವು ಯೂಶಲಿ ಪ್ರಿಫರ್ ಮಸಾಲೆ ದೋಸೆ, ದಟ್ ಈಸ್ ಗೀ ರೋಸ್ಟ್. ತುಂಬ ಚೆನ್ನಾಗಿದೆ. ನಾವು ಹಿಂದೆ ಇದ್ದ ಹೋಟೆಲ್ ಅದೇ ಥರನೇ ಟೇಸ್ಟ್ ಇದೆ. ಆಮೇಲೆ ಇಲ್ಲಿ ಉಪ್ಪಿಟ್ಟು ಕೂಡ ಚೆನ್ನಾಗಿರುತ್ತದೆ. ಚಾಲುಕ್ಯ ಸಾಮ್ರಾಟ್ ಇದು ಇಲ್ಲಿಗೆ ಮುಗ್ದಿಲ್ಲ. ಇದು ನಿಮಗೆ ಸೆಲ್ಫ್ ಸರ್ವಿಸ್ ಆಯ್ತಲ್ಲ. ಇದಿಷ್ಟು ಸೆಲ್ಫ್ ಸರ್ವಿಸ್ ಆದಮೇಲೆ ಇನ್ನು ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ. ಸೊ ಫಸ್ಟ್ ಫ್ಲೋರಲ್ಲಿ ಫುಲ್ಲು AC. ನಿಮ್ಗೆ AC ಸರ್ವಿಸು, ಅಲ್ಲೇ ಕೂತ್ಕೊಂಡು AC ಒಳಗೆ ಬಿಸಿ ಬಿಸಿ ದೋಸೆ ತಿನ್ಬೋದು. ಬನ್ನಿ, ಇವಾಗ ನಿಮ್ಮನ್ನು ಸೀದಾ ನಾನು ಫಸ್ಟ್ ಫ್ಲೋರಿಗೆ AC ರೂಮಿಗೆ ಕರ್ಕೊಂಡು ಹೋಗ್ತೀನಿ, ನೋಡೋಣ ಅಲ್ಲಿ ಆ್ಯಂಬಿಯನ್ಸ್ ಹೆಂಗಿದೆ ಅಂತ. ಇದು ನೋಡಿ, ಇದು ನಿಮಗೆ ಫುಲ್ ಸರ್ವಿಸು. ತುಂಬ ಸೈಲೆಂಟ್ ಆಗಿದೆ. ಕೆಳಗೆ ಎಷ್ಟು ಗಲಾಟೆ ಇತ್ತು, ಇಲ್ಲ ಅಷ್ಟೇ ಸೈಲೆಂಟ್ ಆಗಿದೆ, ಫುಲ್ AC. ಸೊ ನೋಡ್ಬೋದು ನೀವು ಕೆಳಗೆ ನಿಮ್ಗೆ ಸರ್ವಿಸ್, ಇಲ್ಲಿ ಸರ್ವಿಸ್ ಇದೆ ನಿಮಗೆ ಫುಲ್. ಇದಿಷ್ಟು ಸರ್ವಿಸ್. ಓಕೆ, ನೀವೀಗ ಅಲ್ಲಿಗೆ ಫಸ್ಟ್ ಸೆಕೆಂಡ್ ಫ್ಲೋರ್ ಆದಮೇಲೆ ಮುಗೀತು ಅಂತ ಅಂದ್ಕೋಬೋದು. ಇಲ್ಲ, ಇನ್ನೊಂದು 3rd ಫ್ಲೋರ್ ಇದೆ. ಅಲ್ಲಿ ನಿಮಗೆ ಬರೀ ನಿಮಗೆ ಪಾರ್ಟಿ ಹಾಲ್, ಆರಾಮ್ಸೆ ಬಿಂದಾಸಾಗಿ ನಿಮ್ಮ ಬರ್ಡೇ ಪಾರ್ಟೀಸ್ ಇರ್ಬೋದು, ಬೇರೆ ಏನೇ ಇದ್ದರೂ ಇಲ್ಲಿ ಆರಾಮ್ಸೆ ಮಾಡ್ಬೋದು. ಇವತ್ತು ಭಾಳ ಖುಷಿಲಿ AC ಒಳಗೆ ಕೂತ್ಕೊಂಡು ಮಸಾಲ ದೋಸೆಯನ್ನು ಸವಿತಿದ್ದೀನಿ. ಅದು ಚಾಲುಕ್ಯ ಸಾಮ್ರಾಟ್ನ ಮಸಾಲ ದೋಸೆ. ಸೊ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಬನ್ನಿ ಮಸಾಲೆ ದೋಸೆ ತಿನ್ನೋಕೆ ನಾನಂತೂ ಕಾಯ್ತಿದ್ದೀನಿ. ಯಾಕಂದರೆ ಚಾಲುಕ್ಯ ಸಾಮ್ರಾಟ್ ಮಸಾಲೆ ದೋಸೆ ಇವತ್ತು ನಿನ್ನೆದಲ್ಲ,
1977ನೇ ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್. ಅಷ್ಟು ಟೇಸ್ಟ್ಫುಲ್ ಆದ ಒಂದು ದೋಸೆಯನ್ನು ಇವ್ರು ಕೊಡ್ತಾ ಬಂದಿದ್ದಾರೆ. ಎಸ್, ನಿಮಗೆ ಇಲ್ಲಿ ನಾನು ಮಸ್ಟ್ ಆ್ಯಂಡ್ ಶುಡ್ ಒಂದು ಏನು ಹೇಳ್ಬೇಕು ಗೊತ್ತಾ ನೋಡಿ. ಒಂದನೇದಾಗಿ ಒಂದು ಒಳ್ಳೆ ಸೂಪರ್ ಆಗಿರೋ ಕಾಯಿ ಚಟ್ನಿ. ಆಹಾ, ಆ ಬೌಲೇ ಸೂಪರ್ ಆಗಿದೆ. ಕಾಯಿ ಚಟ್ನಿ ಸೂಪರ್. ಈ ಬೌಲಲ್ಲಿ ಕೊಡೋದೇ ನೋಡಿ ಸಖತ್ ಅನಿಸುತ್ತೆ. ಸೊ ಇದೊಂದು ಚಟ್ನಿ, ಸಾಂಬಾರು, ಇದಿಷ್ಟು ಜೊತೆಗೆ ಚಾಲುಕ್ಯ ಸಮ್ರಾಟ್ನ ಫೇವ್ರೆಟ್ ಮಸಾಲ ದೋಸೆ. ಕಲರ್ ನೀವು ನೋಡಿ ರೆಡ್ಡಿಶ್ ಆಗಿ ಹೆಂಗೆ ಮಾಡಿದ್ದಾರೆ. ಸೊ ಇವಾಗ ತಿಂದುಬಿಟ್ಟು ಹೆಂಗಿದೆ ನೋಡೋಣ. ಎಷ್ಟು ನಾವು ಇದನ್ನೆಲ್ಲ ಕೆಳಗೆ ಇಡೋಣ, ಆರಾಮ್ಸೆ ಮುಳಿಸೋಣ. ಇದ್ರ ಜೊತೆಗೆ ಮುಳಿಸಿ ತಿನ್ಕೊಂಡ್ರಾಯ್ತು. ಸೂಪರ್ ದೋಸೆ. ಸರಾಸ್. ಓಹೋ, ದೋಸೆ ಒಂದಿಷ್ಟು ತುಪ್ಪ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ರಬಕ್. ಈಗ ನಾವು ತಿಂದ್ಬಿಟ್ಟು ದೋಸೆ ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಆಲೂ ಪಲ್ಯದ ಜೊತೆಗೆ ತಿಂತೀನಿ. ಅದ್ಭುತ ರುಚಿ ಕೊಡ್ತಾ ಇದೆ. ಆ್ಯಕ್ಚುಲಿ ಪಲ್ಯ ನಿಮಗೆ ಮೀಡಿಯಮ್ ಸ್ಪೈಸಿ ಬರುತ್ತೆ, ಏನು ಜಾಸ್ತಿ ಪಲ್ಯ ಏನು ಖಾರವಾಗಿ ಏನಿಲ್ಲ. ಆ ಆಲೂ ಪಲ್ಯ ಇದೆಯಲ್ಲ ಒಂಥರ ಮೆಲ್ಟೆಡ್ ಪಲ್ಯ ಥರ ಇದೆ, ತುಂಬ ಸ್ಮೂತಾಗಿದೆ. ಆ ದೋಸೆ ಬೇರೆ ನಿಮ್ಗೆ ಆಲ್ರೆಡಿ ನೀವು ನೋಡಿದ್ರಿ ಮಾಡಬೇಕಿದ್ರೆ ಹಂಚಿಗೆ ಫಸ್ಟ್ ಬೆಣ್ಣೆ ಹಾಕ್ತಾರೆ, ದೋಸೆ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಕೊಟ್ಟಿರುವಂಥದ್ದು. ಅದಕ್ಕೆ ಆಲೂ ಪಲ್ಯ ಜೊತೆ ಅದ್ಭುತವಾಗಿರುತ್ತೆ. ಸೊ ಈಗ ಆಮೇಲೆ ಇನ್ನೊಂದೇನು ಹೇಳ್ಬೇಕು ಗೊತ್ತಾ ನಿಮಗೆ, ಆ ದೋಸೆಯ ಕಲರ್ ನೋಡಿ ಎಷ್ಟು ರೆಡ್ಡಿಶ್ ಆಗಿದೆ. ಕಲರ್ ಹೆವಿ ರೆಡ್ಡಿಶ್ ಕಲರು. ಇಷ್ಟೊಂದು ಕಲರ್ ರೆಡ್ ಹೆಂಗೆ ಬಂತು ಅನ್ನೋದಕ್ಕೂ ನನ್ನ ಹತ್ರ ಆನ್ಸರ್ ಇದೆ. ಅವ್ರು ಮಾಡ್ತಿರ್ಬೇಕಾದ್ರೆ ನಾನು ಅವ್ರ ಹತ್ರ ಕೇಳಿದೆ, ಏನಕ್ಕೆ ಅದನ್ನು ಮೇಲೆ ಆ ಪದರನ್ನು ಒಂದಿಷ್ಟು ವೇಸ್ಟ್ ಮಾಡ್ತಾಯಿದ್ರು, ತೆಗಿತಾಯಿದ್ರು. ನಾನು ಬಿಸಾಕ್ತಾರೆ ಏನೋ ಅಂದ್ಕೊಂಡ್ಬಿಟ್ಟಿದೆ. ಆಗ ಅವ್ರು ಹೇಳಿದ್ರು, ಇದನ್ನು ಬಿಸಾಕಲ್ಲ ಸರ್, ಅದನ್ನು ಒಂದ್ಸಲ ಫುಲ್ ತೆಗೆದು ಅದನ್ನು ಮತ್ತೆ ಸರಿಯಾಗಿ ಅದನ್ನು ಸವ್ರಿಬಿಟ್ರು. ನೀವೇ ನೋಡಿದ್ರಿ. ಮತ್ತೆ ಅದನ್ನು ದೋಸೆ ಮೇಲೆ ಹಾಕ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿದ್ರು. ಆ ಒಂದು ರೀಸನ್ ಈ ಒಂದು ದೋಸೆ ನಿಮಗೆ ತುಂಬ ಕಲರ್ ಆಗುತ್ತೆ. ಸೊ ಇದಿಷ್ಟ ಆಯ್ತಲ್ಲ. ಇದ್ರ ಜೊತೆಗೆ ನಿಮ್ಗೆ ನಾನು ಹೇಳ್ದಂಗೆ ಚಟ್ನಿಗಳು ವೆರೈಟೀಸೂ ಅಷ್ಟೇ ಸುಮಾರು ಕೊಟ್ಟಿದ್ದಾರೆ. 2 ಥರದ ಚಟ್ನಿ ಇರುತ್ತೆ. ಕಾಯಿ ಚಟ್ನಿ ಜೊತೆಗೆ ಒಂದು ಟೇಸ್ಟ್ ನೋಡ್ಬೇಕು ನಾನು. ನನಗೆ ತುಂಬಾ ಇಷ್ಟ ಪ್ಲೈನ್ ಕಾಯಿ ಚಟ್ನಿ. ಆ್ಯಕ್ಚುಲಿ ಈ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಕೊಟ್ಟಾಗ ಇಂಥ ಚಟ್ನಿ ನಾನು ತಿಂದಿದ್ದು ನೆನಪಿದೆ. ಅದು ಟೇಸ್ಟ್ ನೋಡೋಣ. ಇಂಥ ಟೇಸ್ಟ್ ಗೊತ್ತಾ ಚಟ್ನಿ, ಅದ್ಭುತವಾದ ರುಚಿ ಚಟ್ನಿ ನಿಮಗೆ. ಆ್ಯಕ್ಚುಲಿ ಚಟ್ನಿಯೂ ನಿಮಗೆ ಖಾರ ಇಲ್ಲ. ಇಲ್ಲಿ ಯಾವ ಐಟಮ್ಗಳೂ ಅಷ್ಟೇ ನಿಮಗೆ ಮಸಾಲ ಅಂತ ಅನಿಸೋಲ್ಲ. ಚಟ್ನಿ ಅಂತೂ ನಿಜಕ್ಕೂ ಚೂರು ಖಾರ ಇಲ್ಲ. ಇನ್ನು ಇದ್ರ ಜೊತೆಗೆ ಒಂದು ಒಳ್ಳೆ ಸಾಂಬಾರಿದೆ. ಸೊ ಒಂದು ಮಸಾಲೆ ದೋಸೆ ತೊಗೊಂಡ್ಮೇಲೆ ನಾನು ನಿಮಗೆ ಸಾಮ್ರಾಟು, ಅದು ಸಾಮ್ರಾಟ್. ಸೊ ಮಸಾಲೆ ದೋಸೆನ ಸಾಂಬಾರು ಜೊತೆ ತಿಂದೆ ಹೆಂಗಿದೆ ನೋಡೋಣ. ಸಾಂಬಾರೊಟ್ಟಿಗೆ ಅದ್ದಾಗ ಏನಾಗುತ್ತೆ ಗೊತ್ತಾ, ಹಾಕಿರೋ ತುಪ್ಪ ಆ ಸಾಂಬಾರನ್ನ ಬಿಸಿಗೆ ಹಂಗೆ ತುಪ್ಪ ಬಿಟ್ಟಂಗೆ ಆಗ್ಬಿಡುತ್ತೆ. ದೋಸೆಯಲ್ಲಿರೋ ತುಪ್ಪ ಇದೆಯಲ್ಲ ಹಂಗೆ ಬಿಟ್ಟಂಗೆ ಆಗುತ್ತೆ. ಅದನ್ನು ನೀವು ಸಾಂಬಾರೊಟ್ಟಿಗೆ ಅದ್ಕೊಂಡು ತಿಂದಾಗ ಆ ಸಿಕ್ಕೋ ಮಜಾನೇ ಬೇರೆ ಮಾತ್ರ. ಆಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಖುಷಿ ಆಗೋದೇನು ಗೊತ್ತಾ, ಮಸಾಲೆ ದೋಸೆ ಒಂದೇ ಪಲ್ಯ ಜೊತೆ ತಿನ್ನೋದಕ್ಕಿಂತ ಇಲ್ಲಿ 2 ಥರ ಚಟ್ನಿ ಸಾಂಬಾರು ಎಲ್ಲ ಕೊಡ್ತಾರೆ. ಸೊ ಟೇಸ್ಟ್ ವೈಸ್ ಅಂತೂ ಮಸಾಲೆ ದೋಸೆ ಅದ್ಭುತವಾಗಿದೆ. ನಾವು ಆವಾಗ ತಿಂತಾ ಇದ್ದೀವಿ, ಈಗಲೂ ಕೂಡ ಅದೇ ನೆನಪು ಬರ್ತಾಯಿದೆ. ಅದೇ ಥರ ನೀವು ಗುಣಮಟ್ಟನ ಕಾಪಾಡ್ಕೊಂಡು ಬಂದಿದ್ದೀರಾ, ಇದೇ ಥರ ಇಟ್ಕೊಳ್ಳಿ ನೀವು. ಇದು ನಮ್ಮ ಆಶೀರ್ವಾದ ಅಂತ ಹರಿಸ್ಕೊಂಡು ಹೋಗಿದ್ದಾರೆ. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನಾನು ನೋಡ್ದಂಗೆ ನನ್ನ ಇಷ್ಟು ದಿನದ ಬ್ಲಾಗಲ್ಲಿ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಬರೀ ಸ್ಟ್ರೀಟ್ ಫುಡ್ಡಲ್ಲಿದ್ದೆ. ಯಾವುದೇ ಕಾರಣಕ್ಕೂ ನಾನು ಬಿಸಲ್ಲಿ ಕೂತ್ಕೊಂಡು ತಿಂದವನೇ ಅಲ್ಲ. ಅಂಥದ್ರಲ್ಲಿ ಇವತ್ತು ಸೂಪರಾಗಿ ಒಂದು ಸಿಲಿ ಕೂತ್ಕೊಂಡು ಒಂದು ಒಳ್ಳೆ ಮಸಾಲೆ ದೋಸೆ ಅಂತೂ ತಿಂದೆ. ಟೇಸ್ಟಲ್ಲಿ ಇಟ್ಸು ಮಾತಾಡೋಂಗೆಲ್ಲ ಅದ್ಭುತವಾಗಿತ್ತು. ಅದೇ ರೀತಿ ಇಲ್ಲಿನ ರೈಸ್ ಬಾತುಗಳು, ಆಮೇಲೆ ಕೇಸರಿ ಬಾತು ಇದೆಲ್ಲ ಇನ್ನೂ ಟೇಸ್ಟ್ ಆಗಿರುತ್ತಂತೆ. ಬನ್ನಿ ತಿನ್ನಿ. ಆಮೇಲೆ ನಿಮಗೆ ಈ ಒಂದು ಚಾಲುಕ್ಯ ರೆಸ್ಟೋರೆಂಟಲ್ಲಿ ನೀವು ತಿಂದಿದ್ದೀರಾ, ನಿಮ್ಮ ಟೇಸ್ಟ್ ಹೆಂಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.